ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ಮುಖ್ಯವಾಗಿ ಈಗ ಬೆಳೆ ವಿಮೆ ಅಂತ ಮಾವಿಗೆ ಇನ್ಶೂರೆನ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದು ಪ್ರೀಮಿಯಂ ಅಮೌಂಟ್ 80,000 ರೂಪಾಯಿಲಿ 4,000 ರೂಪಾಯಿ ಕಟ್ಟಬೇಕಾಗಿದೆ ಇನ್ಶೂರೆನ್ಸ್. ಇದು ವೆದರ್ ಬೇಸ್ಡ್ ಹವಾಮಾನ ಕ್ಲೈಮ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಪ್ರಧಾನ ಮಂತ್ರಿ ಕೃಷಿ ಸಿಂಚನ ಯೋಜನೆ ಅಂತ ಡ್ರಿಪ್ ಇರಿಗೇಷನ್ ಸ್ಕೀಮ್ ಇದೆ. ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಸಹಾಯಧನ ಇರ್ತದೆ. ಅದಕ್ಕೆ ಎಕರೆಗೆ ತರಕಾರಿ ಹುಣಸೆ ಎಲ್ಲದಕ್ಕೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಬ್ಸಿಡಿ ಇದೆ. ಅದಕ್ಕೆ ರೈತರು ಜಾಬ್ ಕಾರ್ಡ್ ತರಬೇಕೆಂದು ಕೋರಿಕೊಳ್ಳುತ್ತೇನೆ. ತೆಂಗುಗೆ ಒಟ್ಟು 23,219, ಮಾವಿಗೆ 10 ಮೀಟರ್ ಬೈ 10 ಮೀಟರ್ ಸ್ಪೇಸಿಂಗ್ ಅಲ್ಲಿ. ಗ್ರಾಮ ಸಭೆಯಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಒಂದು ಸಮಸ್ಯೆಗಳನ್ನು ನಾವು ಸ್ವೀಕರಿಸಿ ಅವರ ಒಂದು ಆಹ್ವಾನವನ್ನು ತಗೊಂಡು ಅವರ ಸಮಸ್ಯೆಗಳಿಗೆ ಏನು ಆಯಾ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ವರದಿಯನ್ನು ಇಲಾಖೆಯವರು ಬಂದು ಸಮಸ್ಯೆಗಳಿಗೆ ಬಗೆಹರಿಸುತ್ತಾರೆ. ಹಾಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಯಾವ ಇಲಾಖೆಗಳು ಸಂಬಂಧಪಟ್ಟ ಅಂದರೆ ಮೇನ್ ಉದ್ದೇಶಕವಾಗಿ ನೈರ್ಮಲ್ಯ ಮತ್ತು ಶಿಕ್ಷಣ ಮತ್ತು ಈ ಒಂದು ನೈರ್ಮಲ್ಯ ಎಲ್ಲ ಸಮಸ್ಯೆಗಳಿಗೂ ಇಲಾಖಾವಾರು ಒಂದು ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಗ್ರಾಮ ಸಭೆಯನ್ನು ಇಟ್ಕೊಂಡಿರುತ್ತಾರೆ. ಹಾಗೆಯೇ ನಮ್ಮ ಒಂದು ಈ ಗ್ರಾಮ ಸಭೆಯಲ್ಲಿ ಎಲ್ಲ ಸಮಸ್ಯೆಗಳ ವಿಚಾರವಾಗಿ ಚರ್ಚೆಯನ್ನು ನಡೆಯಿತು. ಹಾಗೆಯೇ ಒಂದು ಸುಗಮವಾಗಿ ಈ ಒಂದು ಗ್ರಾಮ ಸಭೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಒಂದು ನೋಡಲ್ ಅಧಿಕಾರಿಗಳಾಗಿ ಮತ್ತು ಇಲಾಖಾವಾರು ಎಲ್ಲ ಒಂದು ವಿಚಾರವಾಗಿ ನಮಗೆ ತಿಳಿಸಿದ್ದಾರೆ. ಹಾಗೆ ಈಗಿನ ಒಂದು ಗ್ರಾಮ ಸಭೆ ಒಂದು ಚೆನ್ನಾಗಿ ನಡೆಯಿತು. ಇದರ ಉದ್ದೇಶ ಮುಂದಿನ ಒಂದು ಕಾರ್ಯಕ್ರಮವಾಗಿ ಏನು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಅದರ ಸಮಸ್ಯೆಯನ್ನು ಪರಿಹಾರವನ್ನಾಗಿ ಮುಂದಿನ ಒಂದು ಮಂಡನೆಗೆ ತಗೊಳ್ತೀವಿ. ಸೌಮ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ನಾವು ಇಲ್ಲಿನವರೆಗೂ ನಮ್ಮ ಟೋಟಲ್ ಆಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿ ಮತ್ತು ಸದಸ್ಯರುಗಳು ಎಲ್ಲರೂ ಒಟ್ಟಾರೆಯಾಗಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗಡಿಗಳವರೆ ಅವರಿಗೆಲ್ಲ ಪರಿಹಾರವಾಗಿ ಏನು ಅವ್ರಿಗೆ ಇನ್ನೂ ಉತ್ತೇಜನ ಕೊಡೋಕ್ಕೋಸ್ಕರ ಅವ್ರಿಗೆ ಚೆಕ್ ಕೊಡುವಂಥದ್ದು. ಆಮೇಲೆ ನಮ್ಮ ಇವರಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಅವರಿಗೆ ಬ್ಯಾಗ್ಗಳು ವಿತರಣೆ ಮಾಡುವಂಥದ್ದು. ಆಮೇಲೆ ನಮ್ಮ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇಲಾಖೆಗಳನ್ನ ಕರೆಸಿ ಸಾರ್ವಜನಿಕವಾಗಿ ಗ್ರಾಮಸ್ಥರಿಗೆ ಇಲ್ಲೇ ಸಮಸ್ಯೆ ಬಗೆಹರಿಸಿ ಅವರಿಗೆ ಸಾಧ್ಯವಾದಷ್ಟು ಅವ್ರ ಮನೆ ಹತ್ತಿರಿಗೆ ಅವ್ರಿಗೆ ಸವಲತ್ತುಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ಗ್ರಾಮ ಸಭೆಯಲ್ಲಿ ಹಮ್ಮಿಕೊಂಡಿತ್ತು. ಅದನ್ನು ಎಲ್ಲರೂ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ. ಅವರೆಲ್ಲರಿಗೂ ನಮ್ಮ ಪಂಚಾಯತ್ ವತಿಯಿಂದ ನಮ್ಮ ಸದಸ್ಯರಿಂದ ಅಧ್ಯಕ್ಷರಿಂದ ಎಲ್ಲರಿಗೂ ವಂದನೆ ಸಲ್ಲಿಸ್ತೀವಿ. ನಾವು 5 ವರ್ಷ ಚುನಾವಣಾ ಪ್ರತಿನಿಧಿಗಳಿಗೆ 5 ವರ್ಷ ನಾವು ಅತ್ಯುತ್ತಮವಾಗಿ ನಮ್ಮ ಏನು ಕಲ್ಗಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದ ನಂತರ ಎಲ್ಲರೂ ಪೂರ್ಣವಾಗಿ ಅವ್ರ ಸಹಕಾರ ಕೊಟ್ಟು ಎಲ್ಲರೂ ಅವ್ರ ಗ್ರಾಮಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸವ್ರೆ. ಇನ್ನು ಮುಂದೆ ಬರುವಂಥವ್ರು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ರಿ. ಅದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಅತ್ಯಂತವಾಗಿ ನಮಗೆ ಒಳ್ಳೆಯ ಸಹಕಾರ ಕೊಟ್ಟವ್ರೆ. ಅವ್ರಿಗೂ ಸಹ ನಮ್ಮ ಪಂಚಾಯಿತಿ ನಮ್ಮ ಈ ಆಡಳಿತ ಮಂಡಳಿ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಓಕೆ ಸರ್. ನಾವು ಅವ್ರಿಗೆ ಈಗ ಏನು ನಮ್ಮ ಗ್ರಾಮ ಸಭೆಯಲ್ಲಿ ಎಷ್ಟು ಅರ್ಜಿಗಳು ಬರ್ತವೆ ಅದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸಿ ಸೂಕ್ತವಾದ ಅವರಿಗೆ ಸಲಹೆ ಸೂಚನೆ ಕೆಲಸಗಳನ್ನು ಮಾಡೋಕ್ಕೆ ಮುಂದಿನ ಕ್ರಮ ಸರ್. ನರಸಿಂಹಮೂರ್ತಿ, ಉಪಾಧ್ಯಕ್ಷರು, ಕೋಡಿಹಳ್ಳಿ.